ಕರಾವಳಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಬಾಲಿವುಡ್ ನಟಿ ಕಂಗನಾ ರಣಾವತ್. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದರ್ಶನವನ್ನ ಪಡೆದುಕೊಂಡರು ಕಂಗನಾ. ಬಾಲಿವುಡ್ ತಾರೆ ಬಿಜೆಪಿಯ ಸಂಸದೆ ಕಂಗನಾ ರಣಾವತ್ ಕರಾವಳಿ ಪ್ರವಾಸದಲ್ಲಿದ್ದಾರೆ. ಮುಂಬೈನ ಮಂಡಿ ಲೋಕಸಭಾ ಕ್ಷೇತ್ರದ ಸಂಸದೆ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಮಹಾಪೂಜೆಯಲ್ಲಿ ಭಾಗಿಯಾದರು. ಕಂಗನಾ ರಣಾವತ್ಗೆ ಸಾಥ್ ಕೊಟ್ಟರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್. ನಿನ್ನೆ ಉಡುಪಿಯ ಕಾಪು ಮಾರಿಗುಡಿಯ ದರ್ಶನವನ್ನ ಪಡೆದುಕೊಂಡು ಹೊಸ ಮಾರಿಗುಡಿ ಸ್ಥಾಪನೆಯಾಯಿತು. ಅಲ್ಲೂ ಕೂಡ ಅನೇಕ ಗಣ್ಯಮಾನ್ಯರು ವಿಸಿಟ್ ಕೊಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಕೂಡ ಮಾರಿಗುಡಿಗೆ ವಿಸಿಟ್ ಕೊಟ್ಟು ಅಲ್ಲಿ ದರ್ಶನವನ್ನ ಪಡೆದುಕೊಂಡ್ರು. ಇವತ್ತು ಮಹಾಪೂಜೆಯಲ್ಲಿ ಭಾಗಿಯಾಗಿದ್ರು. ಕಂಗನಾ ರಣಾವತ್ಗೆ ಸಾಥ್ ಕೊಟ್ಟಿದ್ದಾರೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಇನ್ನು ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ, ನಟ್ಟು ಬೋಲ್ಟ್ ಹೇಳಿಕೆಗೆ ಕಂಗನಾ ರಣಾವತ್ ಕಿಡಿಕಾರಿದ್ದಾರೆ. ಕಲಾವಿದರೊಂದಿಗೆ ದುರ್ವರ್ತನೆ ಸರಿಯಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಖಂಡಿಸಿದ್ದಾರೆ, ತಿರುಗೇಟ್ ಕೊಟ್ಟಿದ್ದಾರೆ. ಟೈಟ್ ಮಾಡೋದಕ್ಕೆ ಹೋಗಿ ಬೇರೆಯದ್ದೇ ಆಗಬಹುದು ಅಂತ ಹೇಳಿದ್ರು ಕಂಗನಾ ರಣಾವತ್. ಇಂದ್ರ ಅರ್ಜುನರು ಕಲಾವಿದರಾಗಿ ಇದ್ದಂತ ಬಗ್ಗೆ ಉಲ್ಲೇಖ ಇದೆ. ತುಳಿತಕ್ಕೊಳಗಾದವರ ರಕ್ಷಣೆಗೆ ವಿಷ್ಣು ಜನ್ಮ ತಾಳಿದ್ದು ಅದು ಕೂಡ ಇದೆ ಪುರಾಣದ. ಕಲಾವಿದರ ರಕ್ಷಣೆಗೆ ದೇವರು ಬಂದೇ ಬರ್ತಾನೆ ಅಂತ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ, ಅಂದ್ರೆ ಸ್ಯಾಂಡಲ್ವುಡ್ ಗುರಿಯಾಗಿಸಿಕೊಂಡು ಕೊಟ್ಟಂತ ಹೇಳಿಕೆ, ನಟ್ ಬೋಲ್ಟ್ ಟೈಟ್ ಮಾಡಬೇಕು ಅನ್ನುವಂತ ಹೇಳಿಕೆಗೆ ಬಾಲಿವುಡ್ ನಟಿ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಅವರ ತಿರುಗೇಟಿದೆ. कलाकार जो हैं, कलाकारों का जो हमारे शास्त्रों में आप देख लीजिए, चाहे वो इंद्र हों या चाहे अर्जुन हों, उन्होंने भी कला की विद्या ली थी. तो कलाकारों के साथ हमेशा ईश्वर होते हैं. कलाकारों की जो है वो देवी सरस्वती होती हैं, देवी होती हैं. तो ऐसा नहीं है कि आप कोई किसी का स्क्रू अगर ढीला और टाइट करने के चक्कर में होगा तो आपको पता है कि उनकी रक्षा के लिए भी विष्णु का भी जन्म होता है. तो कोई ना कोई हमें बचाएंगे, ऐसा नहीं है. ಇದು ಕಲಾವಿದರ ನಟ್ಟು ಬೋಲ್ಟ್ ಟೈಟ್ ಅಂತ ಡಿಕೆ ಶಿವಕುಮಾರ್ ಏನು ಹೇಳಿಕೆ ಕೊಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿಕೆಶಿ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಂತಹ ಸಾಧು ಕೋಕಿಲ ವಿರುದ್ಧವೂ ಕೂಡ ಕಿಡಿಕಾರ್ತಾ ಇದ್ದಾರೆ. ಮೊದಲು ಅಕಾಡೆಮಿಯ ನಟ್ ಬೋಲ್ಟ್ ಗಟ್ಟಿ ಮಾಡಬೇಕು. ಸಾಧು ಕೋಕಿಲ ವಿರುದ್ಧ ನಿರ್ಮಾಪಕ ಕೆ ಮಂಜು ಕಿಡಿಕಾರಿದರು. ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ, ಅದೇ ವೇದಿಕೆಯಲ್ಲಿದ್ದಂತಹ ಸಾಧು ಕೋಕಿಲ, ಅಕಾಡೆಮಿಯ ಅಧ್ಯಕ್ಷರು ಸದ್ಯಕ್ಕೆ ಸಾಧು ಕೋಕಿಲ ಅವರು ಆ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ರು. ಈಗ ಸಾಧು ಕೋಕಿಲ ಅವರ ಸಮರ್ಥನೆಯ ಹೇಳಿಕೆಗೆ ನಿರ್ಮಾಪಕ ಕೆ ಮಂಜು ಕಿಡಿಕಾರಿದ್ದಾರೆ. ಕಲಾವಿದರಿಗೆ ಆಹ್ವಾನ ತಲುಪಿಲ್ಲ ಅಂದ್ರೆ ಅದು ಅಕಾಡೆಮಿ ತಪ್ಪು. ಸರ್ಕಾರ ಕೂಡ ಅಕಾಡೆಮಿಯನ್ನ ಸರಿಯಾಗಿ ಮಾಡಿಲ್ಲ. ಸಾಧು ಕೋಕಿಲ ಹಿರಿಯರಿದ್ದಾರೆ, ಅವರಿಗೆ ಗೊತ್ತಾಗ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕೆ ಮಂಜು. ಡಿ.ಕೆ. ಶಿವಕುಮಾರ್ ಹೇಳಿದ್ದು ನಾನು ಸ್ವಾಗತಿಸ್ತೀನಿ, ಎರಡನೇ ಮಾತಿಲ್ಲ. ಅವ್ರು ಹೇಳಿದ ವಿಚಾರದಲ್ಲಿ ತುಂಬ ಸ್ಪಷ್ಟವಾಗಿದೆ, ಕರೆಕ್ಟಾಗಿದೆ. ಇದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಮಾಡ್ತಾ ಇರೋದು ನಮಗೆ ಎಲ್ಲ ಖುಷಿ ತಂದಂಥ ವಿಷಯ. ಇದನ್ನು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಸರ್ಕಾರ ಮಾಡ್ತಾ ಇದೆ. ಸರ್ಕಾರ ಸಂಪೂರ್ಣ ಚಿತ್ರೋದ್ಯಮಕ್ಕೆ ಸಹಕಾರ ಕೊಡ್ತಾ ಇದೆ. ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು 150 ಎಕರೆ ನಾವು ಚಿತ್ರನಗರಿ ಮಾಡಿಕೊಡ್ತೀವಿ ಅಂತ ಹೇಳಿದರೆ. ಇದು ಆಲ್ರೆಡಿ 5 ವರ್ಷ ಮುಂಚೆ ಹೇಳಿದ್ರು, ಮಾಡಿಲ್ಲ. ಈ ಸತಿ ಮಾಡ್ತಾರೆ ಅಂತ ನಾವು ನಂಬಿಕೆಯಿಂದ ಇದ್ದೀವಿ. ದಯವಿಟ್ಟು ಮಾಡಲಿಲ್ಲ, ಸುಳ್ಳು ಆಶ್ವಾಸ ಕೊಡ್ಬೇಡಿ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನಾಗ್ರೇಷನ್ ಆದಾಗ ತುಂಬ ಕಡಿಮೆ ಇತ್ತು. ನಿರ್ಮಾಪಕ ಕೊರತೆ ಇತ್ತು, ಕಲಾವಿದರ ಕೊರತೆ ಇತ್ತು, ನಿರ್ದೇಶಕರ ಕೊರತೆ ಇತ್ತು, ಸಾಹಿತಿಗಳ ಕೊರತೆ ಇತ್ತು. ಯಾಕೆ ಬಂದಿಲ್ಲ ಅಂತ ಅವ್ರು ಹೇಳಿದ ನಿಜ. ಚಿತ್ರರಂಗಕ್ಕೆ ಇವಾಗ ದಟ್ಟು ಬೋಟು ಟೈಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಟೈಟ್ ಯಾರು ಮಾಡಬೇಕು, ಫಸ್ಟ್ ಅಕಾಡೆಮಿ ಮಾಡಬೇಕು. ಅಕಾಡೆಮಿ ಕರೆದು ಅವರು ಏತ್ಗೆ ಇದಾಯಿತು. ಇದು ಯಾವ ಕಾರಣಕ್ಕೋಸ್ಕರ ಆಯಿತು, ಏತಕ್ಕೆ ಬಂದಿಲ್ಲ ಅಂತಿತ್ತು. ಯಾವುದೇ ಕಲಾವಿದ್ರನ್ನಾಗಲಿ ಯಾರನ್ನೋ ಹೆಸರು ತೊಗೊಂಡಿಲ್ಲ ಅವರು. ಡಿ.ಕೆ.